ಹೆಸರು ಸ್ಕೂಲ್ ಹೆಸರು ಹೇಳು. ನಿಮ್ಗೆ ಅರ್ಥ ಆಗ್ತಿಲ್ಲ ಅನ್ಸುತ್ತೆ. ಬೇಗ ಮೇಡಮ್ ಎಲ್ಲ ಹೋಗ್ತಾ ಇದ್ರೆ ಫೋಟೋ ಬೇಕಂತ ಕುತ್ಕೊಳ್ಳಿ, ಎಲ್ಲ ಅಲ್ಲೇ ಕುತ್ಕೊಳ್ಳಿ, ಆಮೇಲೆ ಎದ್ದೇಳಂತೆ. ಕುತ್ಕೊಳ್ಳಿ ಸರ್, ಕುತ್ಕೊಳ್ಳಿ. ಸ್ಕೂಲು ಏನು ವೇಷ ಅಂತ ಹೇಳ್ಬೇಕು ಬೇಗ ಪಟ್ ಅಂತ. ಶ್ರೀರಂಗಪುರ ಕಾಳಿಕಾ ವೇಷ. ಹೆಸರು ನಿನ್ನ ಹೆಸರು ಹೇಳು. ಸಿಂಧು. ಹಾಂ. ಪಲ್ಲವಿ 5ನೇ ತರಗತಿಯಲ್ಲಿ JLPS ಟೇನ್ಪೇಟೆ ಸಾಲುಮರದ ತಿಮ್ಮಕ್ಕ ವೇಷ. ಸಾಲುಮರದ ತಿಮ್ಮಕ್ಕ ವೇಷ. ಓಕೆ, ಸೂಪರ್. ಹಾಂ. ಪ್ರೇಕ್ಷಾ ಗೌಡ ಮಾನಸ ಗೌರ್ಮೆಂಟ್ 4ನೇ ತರಗತಿ ಪದ್ಮಾವತಿ ವೇಷ. ಪದ್ಮಾವತಿ. ಓಹೋ. ಹಾಂ. ಕಿತ್ತೂರು ಚೆನ್ನಮ್ಮ ವೇಷ. ಹಾಂ. ನಾನು ಛತ್ರಪತಿ ಶಿವಾಜಿ. ಹಾಂ. ನಾನು ಕಿಲಿ ವೇಷ. ಹಾಂ. ನಾನು ತಿವಾವೇತ. ಹಾಂ, ತಿವಾವೇತ. ಓ ಸೂಪರ್. ಹಾಂ. ಓಕೆ ಸ್ವಾಮಿ. ಹಾಂ, ಹೇಳಿ ಸ್ವಾಮಿ. ನಾನು ರಾಘವೇಂದ್ರ ಸ್ವಾಮಿ. ಹಾಂ. ಹಾಂ, ಸ್ಕೂಲ್ ಹೆಸರು ನಿಮ್ಮ ಹೆಸರು ಹೇಳಿ ಸ್ವಾಮಿ. ನಿನ್ನ ಹೆಸರು ಹೇಳಿ ಸ್ವಾಮಿ. ಅಜಿತ್. ಹಾಂ, ಸ್ಕೂಲ್ ಹೆಸರು. ಸರಿ, ಹೋಯ್ತು. ಚೆನ್ನಾಗಿ ರೆಡಿ ಮಾಡಿದ್ದೀರ ಮಕ್ಕಳನ್ನ. ಹಾಂ, ಹೇಳಿ ಸ್ವಾಮಿ, ಹೆಸರು ಹೇಳಿ ಸ್ವಾಮಿ. ನನ್ನ ಹೆಸರು ಹರಿನಾಥ ರೆಡ್ಡಿ. ಹಾಂ, ಸ್ಕೂಲ್ ಹೆಸರು ಹೇಳಿ ಸ್ವಾಮಿ. GHPS ಬಿ ಹೊಸಹಳ್ಳಿ. ಯಾವ ವೇಷ ಹಾಕಿರೋದು ನೀವು? ತಿರುಪತಿ ಬಾಲಾಜಿ ವೇಷ. ತಿರುಪತಿ ಬಾಲಾಜಿ ವೇಷ. ಓಕೆ. ಹಾಂ, ಹೇಳಬೇಕು ಪಟ್ ಪಟ್ ಅಂತ. ಶೋಭಾ GHPS ವೀರಗೊಂದಿ. ಹಾಂ, ವೇಷ ಯಾವ್ದು ಹಾಕಿರೋದು ನೀನು? ವೀರಗಾಸೆ. ಹಾಂ. ನನ್ನ ಹೆಸರು ಪುಷ್ಪಲತಾ. ನಾನು 5ನೇ ತರಗತಿ GHPS ವೀರಗೊಂದಿ. ಹಾಂ. ಬುಡುಬುಡ್ಕೆ ಪಾಠ. ಅನ್ನು ಒಂದ್ಸತಿ. ಹಾಂ ಹಾಂ, ಅನ್ನು ಇನ್ನೂ ಅನ್ನು. ಓಕೆ. ಹಾಂ. ನನ್ನ ಹೆಸರು ಗೌತಮ. ಹಾಂ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಹಾಂ. ನನ್ನ ಪಾತ್ರ ಶ್ರೀ ವೆಂಕಟೇಶ್ವರ ಸ್ವಾಮಿ. ಶ್ರೀ ವೆಂಕಟೇಶ್ವರ ಸ್ವಾಮಿ. ಏನು ಮಾಡ್ತೀಯ ಈಗ? ನಮ್ಗೆ ಏನು ಕೊಡ್ತೀನಿ ನೀನು? ಏನು ವರ ಕೊಡ್ತೀಯ ನಮ್ಗೆ ಈಗ? ಓ, ಉಂಡಿ ಇಟ್ಟಿಲ್ವಲ್ಲ? ಉಂಡಿ ಇಟ್ಟಿಲ್ವಲ್ಲ? ಉಂಡಿ ನೀ ತಂದರೆ ನಾನು ಕಾಣಿಕೆ ಹಾಕ್ತೀನಿ. ಓಕೆ, ನೆಕ್ಸ್ಟ್. ಹಾಂ. ನಾನು 4ನೇ ತರಗತಿ. ಹಾಂ. GHPS. ಏನು ಕೇಳಿಸ್ತಾ ಇಲ್ಲ. ಹಾಂ, ಇದ್ಯಾವುದು ಇದು? ಗೊಂಬೆ. ಹಾಂ, ಕಾಣಿಸ್ತಾ ಇದ್ದ ಮುಖ. ರೋಬೋ ಮಾತಾಡಲ್ಲ? ರೋಬೋ ಮಾತಾಡುತ್ತಾ? ಎಸ್, ಮಾತಾಡು. ಗುಡ್ ಮಾರ್ನಿಂಗ್ ಟು ಎವರಿವನ್. ಎಸ್, ಆಯ್ತು. ಭುವನೇಶ್ವರಿ. ಮೈ ಸ್ಟಡಿಂಗ್ ಇನ್ 4th ಸ್ಟ್ಯಾಂಡರ್ಡ್. ಹಾಂ. ಮೈ ಸ್ಕೂಲ್ ನೇಮ್ ಇಸ್ UGHPS ಪಳವಳ್ಳಿ ಬೈ ಟಾಟಾ ಸಿ. ಏನು ವೇಷ ಹಾಕಿರೋದು ನೀನು? ರೋಬೋ. ರೋಬೋ. ಉಸಿರಾಡ್ತಾ ಇದೆಯಾ? ಪರವಾಗಿಲ್ವಾ? ಹಾಂ, ಓಕೆ. ಈ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಸುಮಾರು 8 शान है, निशान है ख्वाजा जी वो खुदा करम के रू बेमिसाल. शान है, निशान है ख्वाजा जी वो खुदा करम के रू बेमिसाल. वो मेरे सिंध है आए हिंद में या जमीर ख्वाजा या ख्वाजा. वो मेरे सिंध है आए हिंद में या जमीर ख्वाजा या ख्वाजा. अजमीर को दिल में वो इश्क पानी लेके चलो दरबार अजमीर. वो हिंद के राजा नूर दिलदार दिल प्यार मेरे पीर. दरबार अजमीर. वो हिंद के राजा नूर दिलदार दिल प्यार मेरे पीर. विनाशाय दीपं ज्योतिर्नमोस्तुते. ಕರ್ಪೂರ ಕಚ್ಚ
ಎಲ್ಲ ನನ್ನ ಪುಟಾಣಿ ಮಕ್ಕಳೇ, ಪೋಷಕರೇ, ಮಾಧ್ಯಮ ಮಿತ್ರದವರೇ, ನಾವು ಬೆಳಗ್ಗೆಯಿಂದಲೂ ಸಹ ಮಾನ್ಯ ಶಾಸಕರಿಂದ ಉದ್ಘಾಟನೆಯನ್ನ ಮಾಡಿಸಬೇಕು. ಈ ಒಂದು ಅದ್ಭುತವಾಗಿರುವಂತಹ ಕಾರ್ಯಕ್ರಮವನ್ನ ಅವರ ಅಮೃತಾಸ್ತದಿಂದ ಉದ್ಘಾಟನೆ ಮಾಡಬೇಕು ಎಂಬ ನಿರೀಕ್ಷೆಯಲ್ಲಿದ್ದೀವಿ. ಮಾನ್ಯ ಶಾಸಕರು ಪಾವಗಡಕ್ಕೆ ಆಗಮಿಸಿದ್ರು. ಕಾರಣಾಂತರಗಳಿಂದ ಅವರಿಗೆ ಮಾನ್ಯ ಮುಖ್ಯಮಂತ್ರಿ ಅವರಿಂದ ತುರ್ತಾಗಿ ಬೆಂಗಳೂರಿಗೆ ಆಗಮಿಸಲು ಕರೆ ಬಂದಿದ್ದರಿಂದ ಶಾಸಕರು ನಮಗೆ ಕಾರ್ಯಕ್ರಮವನ್ನ ಮಾಡಿಕೊಳ್ಳಲು ಅನುಮತಿ ಕೊಟ್ಟಿರುವ ಮೇರೆಗೆ ನಾವು ಅವರ ಅನುಮತಿಯ ಮೇರೆಗೆ ಅವರ ಗೌರವದಿಂದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ. ಪ್ರತಿಭಾ ಕಾರಂಜಿ ಬಹಳ ಉತ್ಕೃಷ್ಟವಾಗಿರುವಂತಹ ಕಾರ್ಯಕ್ರಮ. ಮಕ್ಕಳಲ್ಲಿ ಅಡಗಿರುವಂತಹ ವಿವಿಧ ಪ್ರತಿಭೆಗಳನ್ನ ಪತ್ತೆ ಹಚ್ಚಿ ಅದಕ್ಕೆ ಒಂದು ಪಾಲನೆ ಪೋಷಣೆಯನ್ನ ಮಾಡಿ ಕಾರ್ಯಕ್ರಮವನ್ನು ನಡೆಸಿ ಗೆದ್ದವರಿಗೆ ಬಹುಮಾನಗಳನ್ನ ಕೊಟ್ಟು ಜಿಲ್ಲಾ ಮಟ್ಟಕ್ಕೆ ಮಕ್ಕಳನ್ನ ಕಳುಹಿಸುವಂತ ಒಂದು ವಿನೂತನವಾಗಿರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಚೆನ್ನಾಗಿ ಮಕ್ಕಳು ಅಲಂಕೃತರಾಗಿ ಬಂದಿದ್ದಾರೆ. ನಾನು ತೀರ್ಪುಗಾರರಲ್ಲಿ ಮನವಿ ಮಾಡ್ಕೊಳ್ಳೋದು ಏನು ಅಂದ್ರೆ, ನಿನ್ನೆ ಸಹ ಸಭೆಯಲ್ಲಿ ಮಾತನಾಡಿದ್ದೇವೆ ನಾವೆಲ್ಲರೂ, ಯಾವುದೇ ಕಾರಣಕ್ಕೆ ಯಾವುದೇ ತಾರತಮ್ಯವನ್ನ ಮಾಡಬೇಡಿ. ನನಗೆ ಈಗಾಗಲೇ ಅದು ಮಾಹಿತಿ ಬಂದಿದೆ. ಕ್ಲಸ್ಟರ್ ಲೆವೆಲ್ ಅಲ್ಲಿ ಬಹಳ ನಮ್ಗೆ ಅನ್ಯಾಯ ಆಗಿದೆ ಅಂತ ಇನ್ನೂ ಪೋಷಕರು ಇದ್ದಾರೆ. ಯಾವುದೇ ಕಾರಣಕ್ಕೂ ಯಾವುದೇ ಮಕ್ಕಳಿಗೆ ಅನ್ಯಾಯ ಮಾಡಬೇಡಿ. ನಮ್ಮ ಶಾಲೆ ಅಂದ್ಬಿಟ್ಟು 10 ಪ್ರೈಸ್ ನೀವೇ ತಗೊಳ್ಳೋದು, 4 ಪ್ರೈಸ್ ಇನ್ನೊಬ್ರು ತಗೊಳ್ಳೋದು ದಯಮಾಡಿ ಮಾಡಕ್ ಹೋಗ್ಬೇಡಿ. ದೂರ ದೂರ ಪ್ರದೇಶಗಳಿಂದ ಮಕ್ಕಳು ಅಲಂಕೃತರಾಗಿ ಬಂದಿದ್ದಾರೆ. ಹಳ್ಳಿಗಾಡು ಪ್ರದೇಶಗಳಿಂದ ಮಕ್ಕಳು ಬಂದಿದ್ದಾರೆ. ಯಾವ ಮಗುವಿನಲ್ಲಿ ಯಾವ ಸಾಮೂಹಿಕ ಮಕ್ಕಳಲ್ಲಿ ಪ್ರತಿಭೆ ಇರುತ್ತೋ ಆ ಮಕ್ಕಳಿಗೆ ನಾವು ಉತ್ತೇಜನ ಮತ್ತು ಪ್ರೇರಣೆಯನ್ನ ಕೊಟ್ಟು ಅವರನ್ನ ಜಿಲ್ಲಾ ಮಟ್ಟಕ್ಕೆ ಕಳುಹಿಸಬೇಕಾಗಿರೋದು ನಮ್ಮ ಮುಂದೆ ಇರುವಂತ ಜವಾಬ್ದಾರಿ ಆಗಿದೆ. ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ, ತೃತೀಯ ಬಹುಮಾನ ಇರುತ್ತೆ. ಪ್ರಥಮ ಬಹುಮಾನ ಪಡೆದಂತ ಮಕ್ಕಳು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗ್ತಾರೆ. ದಯಮಾಡಿ ತೀರ್ಪುಗಾರರಲ್ಲಿ ಮತ್ತೆ ನಾನು ಕೇಳ್ಕೊಳ್ತಾ ಇದ್ದೇನೆ, ಯಾವುದೇ ಪೂರ್ವಾಗ್ರಹ ಪೀಡಿತರಾಗಬೇಡಿ. ಡೋಂಟ್ ಗೋ ಟು ದಿ ಪ್ರಿಜುಡೈಸ್. ನಮ್ಮ ಮಕ್ಕಳು ಅನ್ನೋ ಭೇದ ಭಾವನ್ನ ಬಿಟ್ಟು ಯಾವ ಮಗು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡುತ್ತೋ ಭಾಗವಹಿಸುತ್ತೋ ಅಂತ ಮಕ್ಕಳಿಗೆ ನೀವು ಬಹುಮಾನವನ್ನ ಅಥವಾ ಸ್ಥಾನವನ್ನ ಕೊಡಬೇಕು. ಪ್ರಥಮ ಮತ್ತು ತೃತೀಯ ಸ್ಥಾನವನ್ನ ಕೊಡೋದು ಬಿಟ್ಟು ಪೂರ್ವಾಗ್ರಹ ಪೀಡಿತರ ದೇವರು ಒಳ್ಳೇದು ಮಾಡಲ್ಲ ನಿಮಗೆ. ಇದೇ ಫೈನಲ್ ವಾಕ್ಯ, ಇನ್ನೇನು ಹೇಳೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಮಕ್ಕಳನ್ನ ಹುಷಾರಾಗಿ ಕರ್ಕೊಂಡು ಬಂದಿದ್ದೀರಾ ಶಿಕ್ಷಕರು, ಅಷ್ಟೇ ಜಾಗರೂಕತೆಯಿಂದ ಸಂಜೆ ಆದ್ರೂ ಮಕ್ಕಳ ಕಾರ್ಯಕ್ರಮ ಮುಗಿದ ನಂತರ, ಊಟ ಮುಗಿದ ನಂತರ, ಬಹುಮಾನಗಳನ್ನ ವಿತರಣೆ ಮಾಡಿದ ನಂತರ ಮಕ್ಕಳನ್ನ ಸುರಕ್ಷಿತವಾಗಿ ನಿಮ್ಮ ಮಗುವಿನ ಮನೆಗಳಿಗೆ ತಲುಪಿಸುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇರ್ತದೆ. ಯಾವುದೇ ಭಾಗದ ಮಗು ಆಗಿರ್ಲಿ, ಯಾವುದೇ ಧರ್ಮದ ಮಗು ಆಗಿರ್ಲಿ, ನಿಷ್ಪಕ್ಷಪಾತವಾಗಿ ತಾವೆಲ್ಲ ಕೂಡ ಜಡ್ಜ್ಮೆಂಟ್ ಕೊಡಬೇಕು. ಆ ಮಗುನ ನಾವು ಪ್ರೋತ್ಸಾಹಿಸಬೇಕು. ಮುಂದೆ ಆ ಮಗು ಈ ದೇಶವನ್ನ ಮತ್ತೆ ಈ ರಾಜ್ಯವನ್ನ ಮತ್ತೆ ನಮ್ಮ ಜಿಲ್ಲೆ ಮತ್ತೆ ನಮ್ಮ ತಾಲೂಕನ್ನ ಪ್ರತಿನಿಧಿಸತಕ್ಕಂಥ ಒಂದು ಮಗು ಆಗಬೇಕು. ನಾವು ಸಪೋರ್ಟ್ ಮಾಡಲಿಲ್ಲ ಅಂತಂದ್ರೆ ಬೇರೆ ಯಾರು ಸಪೋರ್ಟ್ ಮಾಡೋದಿಲ್ಲ. ಅದಕ್ಕಾಗಿ ಆ ಮಗು ಏನ್ ಟ್ಯಾಲೆಂಟ್ ಇದೆಯೋ, ಯಾವುದೇ ಕಾಂಪೊನೆಂಟ್ಸ್ ಅಲ್ಲಾಗಲಿ, ಯಾವುದೇ ಚಟುವಟಿಕೆಯಲ್ಲಾಗಿರಲಿ, ಅದ್ಭುತವಾಗಿ ನೋಡಿ ಮಕ್ಕಳು ಏನೇನೋ ಮಾಡ್ಕೊ ಬಂದಾರೆ. ಕ್ಲೇ ಮಾಡಿಂಗ್ ಆಗಿರ್ಬೋದು, ಇನೋವೇಷನ್ಸ್, ಹೊಸ ಹೊಸ ಆವಿಷ್ಕಾರಗಳಾಗಿರ್ಬೋದು, ದೇವರುಗಳನ್ನ ನಮ್ಮ ಮನೆ ದೇವರು ವೆಂಕಟರಮಣ ಸ್ವಾಮಿಗಳನ್ನ 2-3 ಬಂದಾರೆ ಇಲ್ಲಿಗೆ, ಗೊತ್ತಿದೆಯಲ್ಲ. ಬಹಳ ಅದ್ಭುತವಾಗಿ ಅವ್ರು ರೆಡಿ ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿ ಮಾಡಿದ್ದಾರೆ. ನಮ್ಮ ರಾಜ್ಯ ನಾಯಕರುಗಳು ಒನಕೆ ಓಬವ್ವ ಆಗಿರ್ಬೋದು, ವೀರ ಮದಕರಿ ಆಗಿರ್ಬೋದು, ಮೈಸೂರು ಮಹಾರಾಜರಾಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ನೋಡಿ ಅದ್ಭುತವಾಗಿ ಮಕ್ಕಳು ಕಾಣ್ತಾ ಇದ್ದಾರೆ. ಇವನ್ನೆಲ್ಲ ಕೂಡ ಪ್ರೋತ್ಸಾಹಿಸ್ತಕ್ಕಂಥದ್ದು ನಮ್ಮ ಧರ್ಮ. ನಾವು ಅದು ಮಾಡ್ಕೋಬೇಕು ಫಸ್ಟ್. ಈಗ ಹೇಳಿದ್ರು ಮೇಡಮ್ ಅವರು, ನಮ್ಮ ಶಾಲೆಗೇನೆ ಯಾವುದೋ ತಾಲೂಕು ಹಂತದಲ್ಲಿ ಕೆಲವೆಲ್ಲ ಕೂಡ ತಾರತಮ್ಯ ಮಾಡಿದ್ದಾರೆ ಅಂತಂದ್ಬಿಟ್ಟು. ಆ ರೀತಿಯಾಗಿ ಮಾಡಕ್ ಹೋಗ್ಬೇಡಿ. ಕ್ಲಸ್ಟರ್ ಹಂತದಲ್ಲಿ, ತಾಲೂಕು ಹಂತದಲ್ಲಿ ಅದು ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ತಾರತಮ್ಯ ಬೇಡ ನಮಗೆ. ನಾವು ಎಲ್ಲ ಮಕ್ಕಳಿಂದಲೇ ನಾವಿರೋದು. ಮಕ್ಕಳೇ ದೇವರು, ಶಾಲೆಯೇ ದೇವಾಲಯ. ಆ ಒಂದು ಹಿನ್ನೆಲೆಯಲ್ಲಿ ಆ ಕಾನ್ಸೆಪ್ಟ್ ಇಟ್ಕೋಬೇಕು ನಾವು. ಯಾವ ಮಗುವಿಗೆ ವರ್ತಿರುತ್ತೋ ಆ ಮಗುವು ಮಾತ್ರ ನಾವು ಸಪೋರ್ಟ್ ಮಾಡೋಣ. ಯಾರು ಕೂಡ ಆ ರೀತಿಯಾಗಿ ನೀವು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಭಾವಿಸ್ತಾ, ನಿಮ್ಮನ್ನೆಲ್ಲ ಕೂಡ ಉತ್ತಮರು ಅಂತ ಹೇಳ್ಬಿಟ್ಟು 135 ಜನನ ಜಡ್ಜ್ಗಳನ್ನ ನಾವೆಲ್ಲ ಕೂಡ ಆಯ್ಕೆ ಮಾಡ್ಕೊಂಡಿದ್ದೀವಿ. ನೀವೆಲ್ಲ ಕೂಡ ಯಾರು ವರ್ತಿದೆಯೋ ಅವ್ರಿಗೆ ಕೊಟ್ಟು ಅವ್ರನ್ನ ಪ್ರೋತ್ಸಾಹಿಸೋಣ. ಅದೇ ಮಾನವ ಧರ್ಮ. ಆ ಹಿನ್ನೆಲೆಯಲ್ಲಿ ತಾವೆಲ್ಲ ಕೂಡ ಆಗಮಿಸಿದಿರ. ಒಳ್ಳೆಯ ಉಪಹಾರವನ್ನು ಕೂಡ 800 ಮಕ್ಕಳಿಗೆ, ನಿಯರ್ಲಿ 1000 ಮಕ್ಕಳಿಗೆ
ನಮ್ಮ PMC ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾಗಿರ್ತಕ್ಕಂತಹ ಸುಜಾತ ಅವರು ಹೇಳಿದ ತಕ್ಷಣನೇ ಮರು ಮಾತಿಲ್ಲದೆ ಆಯ್ತು ಸರ್, ಶಿ ಈಸ್ ರೆಡಿ ಟು ಅಕ್ಸೆಪ್ಟ್ ದ ಡಿಮ್ಯಾಂಡ್ ಇಮಿಡಿಯೇಟ್. ಪಾಪ ಅವ್ರಿಗೆ ಒಂದು ಜೋರು ಚಪ್ಪಾಳೆಯನ್ನು ನಾವೆಲ್ಲ ಕೂಡ ಮಾಡೋಣ. ಅದೇ ರೀತಿಯಾಗಿ ಎಲ್ಲ ಶಿಕ್ಷಕ ವರ್ಗದವ್ರಿಗೂ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ, ಮತ್ತು ನಮ್ಮ ಎಲ್ಲ ಏನು ವಿವಿಧ ಶಾಲೆಗಳಿಂದ ಆಗಮಿಸಿರ್ತಕ್ಕಂತಹ ಏನು ಮಕ್ಕಳ ಜೊತೆಗೆ ಬಂದಿರತಕ್ಕಂಥ ಮುಖ್ಯೋಪಾಧ್ಯಾಯರಾಗಿರ್ಬೋದು, ಬೇರೆ ಸಪೋರ್ಟಿವ್ ಟೀಚರ್ಸ್ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ಆ ವೇಣುಗೋಪಾಲ ಸ್ವಾಮಿಯ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಅವರ ಸಿಬ್ಬಂದಿ ವರ್ಗದವರು ಭಾಳ ಅಚ್ಚುಕಟ್ಟಾಗಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ಒಂದಿನಲ್ಲಿ ಅವ್ರಿಗೆ ಎಲ್ಲ ಕೂಡ ನಾವು ಚಿರುಣಿಗಳು. ಈ ಒಂದು ನಿಟ್ಟಿನಲ್ಲಿ ನಾವು ಶಾಸಕರು ಬರಬೇಕಾಯ್ತು, ಕೈ ಮುಗಿದು ಈಗ ಆಗೋದಿಲ್ಲ, ನೀವು ನಾನು ನನ್ನ ಅಬ್ಸೆನ್ಸಲ್ಲಿ ಅವ್ರಿಗೆಲ್ಲ ತಿಳಿಸಿ ನಾನು ತುರ್ತಾಗಿ ನನಗೆ CM ಕರೆ ಮಾಡಿರೋದ್ರಿಂದ ನಾನು ಹೋಗ್ತಾ ಇದ್ದೀನಿ ಅಂತಂದ್ರು. ನಾವು ಅಲ್ಲೇ ಇದ್ದೀವಿ, ನಾನು ವೇಣುಗೋಪಾಲ್ ರೆಡ್ಡಿ. ಫಸ್ಟು ಆಯಿತು, ಒಂದು 1/4 ಗಂಟೆ ಬರ್ತೀನಿ ಅಂತಂದರು. ಮತ್ತು ನಮಗೆ ಗ್ರಾಚಾರ ಸರಿ ಇಲ್ಲ, ಅದಕ್ಕೆ ಅವರಿಗೆ ಬೇರೆ ಫೋನ್ ಬಂತು. ಕಾರ್ ಹತ್ರ ಬಂದ ತಕ್ಷಣವೇ ಅವ್ರು ರೈಟ್ ಹೇಳಿದ್ರು. ಆಯಿತು ಅಂತಂತ ಹೇಳ್ಬಿಟ್ಟು ಇನ್ನು ನಾವು ಬಂದ್ವಿ. ಮಕ್ಕಳೆಲ್ಲ ಪಾಪ ಭಾಳ ಆತುರದಿಂದೆಲ್ಲ ಕೂಡ ಇಲ್ಲಿ ಕೂತಿದ್ದಾರೆ. ಪುಟಾಣಿ ಮಕ್ಕಳೆಲ್ಲ ಕೂಡ ಅದೇ ಜವಾಬ್ದಾರಿಯಿಂದ ಕರ್ಕೊಬಂದಿದ್ದೀರಾ. ನಗನಗುತ್ತಾ ಬಂದಿದ್ವಿ, ನಗನಗುತ್ತಾ ಅವ್ರ ಮನೆಗೆ ಸೇರಿಸಿ ಮಕ್ಕಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ತೊಂದರೆ ಆಗಬಾರ್ದು ಅಂತಂತೇಳ್ಬಿಟ್ಟು ನಮ್ಮ ಅನಿಸಿಕೆ. ಈ ಒಂದು 25-26ನೇ ಸಾಲಿನ ಪ್ರತಿಭಾ ಕಾರಂಜಿಯ ಕಲೋತ್ಸವವನ್ನು ನಮ್ಮ ಕಚೇರಿಯ ಈಶ್ವ ಮಿತ್ರರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರು ನೋಡಲ್ ಆಫೀಸರು. ಪಾಪ ಅವರು ಕೂಡ ಭಾಳ ಅಚ್ಚುಕಟ್ಟಾಗಿ ಎಲ್ಲ ಕೂಡ ನಿರ್ವಹಣೆ ಮಾಡಿದ್ದಾರೆ. ಆದರೂ ಕೂಡ ಈ ಒಂದು ನಮ್ಮ ಒಂದು ನಿಗದಿತ ವೇಳೆಗೆ ಆಗಲಿಲ್ಲ. ಅದನ್ನು ಕ್ಷಮೆ ಯಾಚಿಸ್ತಾ ನೋಡಲ್ ಆಫೀಸರ್ ಆಗಿರ್ತಕ್ಕಂಥ ಚಂದ್ರಶೇಖರ್ ಅವ್ರಿಗೂ, ಮತ್ತು ಇದಕ್ಕೆ ಬೆನ್ನೆಲುಬಾಗಿ ಅವ್ರಿಗೆ ಸಪೋರ್ಟಿವ್ ಆಗಿ ನಮ್ಮ ವೇಣು ಮತ್ತು ನಮ್ಮ CRPಗಳು ಎಲ್ಲ CRPಗಳು ಮತ್ತು ನಮ್ಮ ಕಾಜಾ ಹುಸೇನು ಒತ್ತಡದ ಮಧ್ಯೆಯೂ ಕೂಡ ಇವತ್ತು ಡಿಸ್ಟ್ರಿಕ್ಟ್ ಲೆವೆಲ್ ಕ್ವಿಜ್ ಕಾಂಪಿಟೇಷನ್ ಇದೆ, ಭಾಷಾ ದಿವಸ ಅಂತಿದೆ.